ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಥ್ರಿಲ್ಲರ್ಸ್ ಮೂವೀಸ್ಗಳಿಗಂತಾನೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಕೂಡ ಸಸ್ಪೆನ್ಸ್ ಆ್ಯಂಡ್ ಕ್ರೈಮ್ ಥ್ರಿಲ್ಲರ್ಗಳಿಗೆ ಒಂದು ಪಟ್ಟು ಹೆಚ್ಚಿಗೆ ಅನ್ಬೋದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಇಷ್ಟಪಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಟಾಪ್ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಮೆಮೊರೀಸ್. ಇದು 2023ರಲ್ಲಿ ರಿಲೀಸ್ ಆದ ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದ ಕಥೆ ವಿಷಯಕ್ಕೆ ಬಂದರೆ, ಕಥೆಯ ನಾಯಕ ಸ್ಯಾಮ್ ಅಲೆಕ್ಸ್ ಇವನು ತುಂಬ ದೊಡ್ಡ ಕುಡುಕನಾಗಿರ್ತಾನೆ. ಇವನು ಈ ರೀತಿ ಆಗೋಕೆ ಕಾರಣ ಏನಂದರೆ, ಅವನ ಹೆಂಡತಿ ಹಾಗೆ ಮಗುವನ್ನು ಅವನ ಕಣ್ಣ ಮುಂದೆ ಕೊಲೆ ಮಾಡಿರ್ತಾರೆ. ಹೀಗಾಗಿ ಆ ನೋವನ್ನು ಮರೆಯೋಕೆ ಯಾವಾಗಲೂ ಕುಡಿತಾ ಇರ್ತಾನೆ. ಸೊ ಇವಾಗ ಒಬ್ಬ ವ್ಯಕ್ತಿ ನಮ್ಮ ಹೀರೋನಿಗೆ ಒಂದು ಕೇಸನ್ನು ಸಾಲ್ವ್ ಮಾಡೋಕ್ಕೆ ಕೊಡ್ತಾರೆ. ಆ ಕೇಸ್ ಏನಂದರೆ, ತುಂಬ ಜನರನ್ನು ಕಿಡ್ನಾಪ್ ಮಾಡೋದಲ್ಲದೆ ಕೊಲೆನೂ ಕೂಡ ಮಾಡ್ತಾ ಇರ್ತಾನೆ. ಆ ಕಿಲ್ಲರ್ ಯಾರು, ಆ ಕೊಲೆಗಳನ್ನು ಮಾಡೋಕ್ಕೆ ಕಾರಣ ಏನು ಅಂತ ನಮ್ಮ ಹೀರೋ ಸ್ಯಾಮ್ ಅಲೆಕ್ಸ್ ಹೇಗೆ ಕಂಡು ಹಿಡಿಯುತ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಸಿನಿಮಾ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಬೀರ್ಬಲ್. ಇದು 2019ನಲ್ಲಿ ರಿಲೀಸ್ ಆದ ನಮ್ಮ ಕನ್ನಡ ಸಿನಿಮಾ. ಆ್ಯಂಡ್ ಇದರ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಸಿನಿಮಾದ ಮುಖ್ಯ ನಾಯಕ ಮಹೇಶ್ ಒಬ್ಬ ಲಾಯರ್ ಆಗಿರ್ತಾನೆ. ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದನಂತ ಹೇಳಿ ಪ್ರೂವ್ ಮಾಡಿ ಆಲ್ರೆಡಿ 8 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಪೆರಲ್ ಮೇಲೆ ಹೊರಗೆ ಬಂದಿರೋ ವಾಸು ಎಂಬ ವ್ಯಕ್ತಿಯ ಕೇಸನ್ನು ರೀಓಪನ್ ಮಾಡಿ ಆ ಕೊಲೆ ಮಾಡಿದ್ದು ವಾಸು ಅಲ್ಲ ಅಂತ ನಮ್ಮ ಹೀರೋ ಲಾಯರ್ ಮಹೇಶ್ ಹೇಗೆ ಪ್ರೂವ್ ಮಾಡ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಈ ಜಾರ್ನರ್ನಲ್ಲಿ ಬಂದ KFIನ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂದರೂ ತಪ್ಪಾಗಲ್ಲ. ಆ್ಯಂಡ್ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಸೊ ಲಿಸ್ಟ್ನಲ್ಲಿ 3ನೇ ಸಿನಿಮಾ ಕ್ಷಣಂ. ಇದು 2016ನಲ್ಲಿ ರಿಲೀಸ್ ಆದ ತೆಲುಗು ಸಿನಿಮಾ. ಆ್ಯಂಡ್ ಇದರ ಕಥೆ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋಯಿನ್ ಮಗಳನ್ನು ಯಾರು ಕಿಡ್ನಾಪ್ ಮಾಡ್ತಾರೆ. ಹೀರೋಯಿನ್ ತನ್ನ ಮಗಳನ್ನು ಹುಡುಕಿ ಸಾಕಾಗಿ ನಂತರ ಪೊಲೀಸರು ಕೂಡ ಈ ಕೇಸನ್ನು ಕ್ಲೋಸ್ ಮಾಡೋ ಟೈಮಲ್ಲಿ ಹೀರೋಯಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಆದ ಹೀರೋ ಅಡವಿ ಶೇಷನ್ನು ಮಗುವನ್ನು ಹುಡುಕೋಕೆ ಸಹಾಯ ಮಾಡು ಅಂತ ಕೇಳ್ತಾಳೆ. ಈಗ ಹೀರೋ ಅಮೆರಿಕದಿಂದ ಇಂಡಿಯಾಗೆ ಬಂದು ಹೇಗೆ ಅವಳ ಮಗುವನ್ನು ಕಂಡು ಹಿಡಿತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಸಿನಿಮಾ ಸಿಗೋದು ಜಿಯಾ ಸಿನಿಮಾದಲ್ಲಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಸಲ್ಯೂಟ್. ಇದು 2022ಅಲ್ಲಿ ರಿಲೀಸ್ ಆದ ಮಲಯಾಳಂ ಸಿನಿಮಾ. ಆ್ಯಂಡ್ ಇದರ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಅರವಿಂದ್ ಪೊಲೀಸ್ ಸ್ಕ್ವಾಡ್ನಲ್ಲಿ SI ಆಗಿರ್ತಾನೆ. ಹಾಗೆ ಅವನ ಅಣ್ಣ DSP ಆಗಿರ್ತಾನೆ. ಕೆಲವೊಂದು ಸಿಚುವೇಶನ್ನಿಂದ ಒಬ್ಬ ಇನ್ನೋಸೆಂಟ್ ಆಗಿರೋ ವ್ಯಕ್ತಿಯನ್ನು ಸುಮ್ಮನೆ ಒಂದು ಕ್ರೈಮ್ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಾರೆ. ನಿಜವಾಗಿಯೂ ಆ ವ್ಯಕ್ತಿ ಯಾವುದೇ ತಪ್ಪು ಮಾಡಿರೋದಿಲ್ಲ. ಇದಕ್ಕೆ ಕಾರಣ DSP. ಈ ವಿಷಯವನ್ನು ಗೊತ್ತಿರೋ ನಮ್ಮ ಹೀರೋ ಪೊಲೀಸರು ಮಾಡಿರೋ ತಪ್ಪನ್ನು ಹೇಗೆ ಹೊರಗೆ ತರ್ತಾನೆ ಎಂಬುದು ಸಿನಿಮಾದ ಸ್ಟೋರಿಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಶಿವಾಜಿ ಸುರತ್ಕಲ್. ಇದು 2020ಯಲ್ಲಿ ರಿಲೀಸ್ ಆದ ಕನ್ನಡ ಸಿನಿಮಾ. ಇದರ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ರಣಗಿರಿ ಎಂಬ ತುಂಬ ನಿಗೂಢವಾದ ಪ್ರದೇಶ. ಅಲ್ಲಿ ಒಂದು ಗೆಸ್ಟ್ ಹೌಸ್ ಇರುತ್ತೆ. ಅಲ್ಲಿ ಹೋಮ್ ಮಿನಿಸ್ಟರ್ನ ಮಗನ ಕೊಲೆಯಾಗುತ್ತೆ. ಆ ಕೊಲೆಯನ್ನು ಯಾರು ಮಾಡಿದ್ದು ಅಂತ ಕಂಡುಹಿಡಿಯೋಕ್ಕೆ ಹೋಗೋ ನಮ್ಮ ಶಿವಾಜಿ ಸುರತ್ಕಲ್ಗೆ ಏನೆಲ್ಲ ಆಗುತ್ತೆ ಎಂಬುದು ಸಿನಿಮಾದ ಒನ್ಲೈನ್ ಸ್ಟೋರಿಯಾಗಿರುತ್ತೆ. ಆ್ಯಂಡ್ ಸಿನಿಮಾ ಸಿಗೋದು ZEE5ನಲ್ಲಿ. ಸೊ ಇವು ಫ್ರೆಂಡ್ಸ್ ಇವತ್ತಿನ ಟಾಪ್ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಕಮೆಂಡ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.